ಅಂದರೆ ಚಿತ್ರದ ಒಂದನೇ ಸ್ಟೋರಿ ಹೇಳಬೇಕಪ್ಪ ಅಂತಂದರೆ ಮುಖ್ಯಮಂತ್ರಿಯವರ ಮಗ ಮನು ಅನ್ನೊಬ್ಬನು ಕಿಡ್ನ್ಯಾಪ್ ಆಗಿರ್ತಾನೆ. ಅವನು ಯಾವ ಥರ ಕಿಡ್ನ್ಯಾಪ್ ಆದ ಅಥವಾ ಡೆಡ್ ಆದನೋ ಅಥವಾ ಸತ್ವ ಅನ್ನೋದು ಚಿತ್ರದ ಸುತ್ತುವರೆ ಫುಲ್ ಫಿಲ್ಮಲ್ಲಿ ಅದೇ ಇದೆ, ಕ್ಲೈಮ್ಯಾಕ್ಸ್ವರೆಗೂ ಅದೇ ಇದೆ. ರುದ್ರ ಗರುಡ ಪುರಾಣ ಪೊಲೀಸು ಯಾವ ಥರ ಇದನ್ನು ತನಿಖೆ ಮಾಡ್ತಾರೆ, ಯಾವ ಥರ ಇದು ಮಾಡ್ತಾರೆ ಅಂತಂದು ಚಿತ್ರದ ಒಂದು ಸಾರಾಂಶ. ಈ ಚಿತ್ರದಲ್ಲಿ ಲೀಡ್ ಆ್ಯಕ್ಟರ್ ಆಗಿ ಮಾಡ್ತಿರೋರು ರಿಷಿಯವರ ಆ ಫಿಲ್ಮ್ ಬಗ್ಗೆ ನೀವು ಆಲ್ರೆಡಿ ಗೊತ್ತಿದೆ. ಸಿಕ್ಕಾಪಟ್ಟೆ PRK ಫಿಲ್ಮಲ್ಲಿ ಆಲ್ರೆಡಿ ಫಿಲ್ಮ್ ಮಾಡಿದ್ದಾರೆ. ಮತ್ತು ರಿಷಿಯವರ ಆ್ಯಕ್ಟಿಂಗ್ ಮಾತ್ರ ಬೇರೆ ಲೆವೆಲ್ ಗುರು, ಚಿಂದಿ ಫ್ಯೂಚರ್ ಸ್ಟಾರ್ ಆಗುವಂಥ ಎಲ್ಲ ಲಕ್ಷಣಗಳು ಇವರಲ್ಲಿದೆ. ಮತ್ತು ಪ್ರಿಯಾಂಕಾ ಅನ್ನೋರು ಈ ಚಿತ್ರದಲ್ಲಿ ಹೀರೋಯಿನಿಯಾಗಿ ಮಾಡ್ತಿದ್ದಾರೆ. ಚಿತ್ರದ ಮೇನ್ ಆ್ಯಕ್ಟರ್ ಆಗಿ ವಿನೋದ್ ಆಳ್ವಾ ಅವರು, ಅಂದರೆ ಲೆಜೆಂಡ್ರಿ ಆ್ಯಕ್ಟರ್ ವಿನೋದ್ ಆಳ್ವಾ ಅವರು ಕೂಡ ಈ ಚಿತ್ರದಲ್ಲಿ ಮೇನ್ ಆಗಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಡೈರೆಕ್ಟರ್ ಬಂದುಬಿಟ್ಟು KS ನಂದೀಶ್ ಅಂದ್ಬಿಟ್ಟು, ಮತ್ತು ಚಿತ್ರದ ಪ್ರೊಡ್ಯೂಸರ್ ಬಂದುಬಿಟ್ಟು ಅಶ್ವಿನಿ ವಿಜಯ್ ಅಂದ್ಬಿಟ್ಟು. ರುದ್ರ ಗರುಡ ಪುರಾಣ ಚಿತ್ರದ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಯಾಕಪ್ಪ ಅಂತಂದರೆ ಇದು ರಿಷಿಯವರ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡೋಂಥ ಮೂವಿ ರುದ್ರ ಗರುಡ ಪುರಾಣ ಚಿತ್ರ. ಈ ಚಿತ್ರದಲ್ಲಿ ಸಸ್ಪೆನ್ಸು ಥ್ರಿಲ್ಲರ್ ಸಿಕ್ಕಾಪಟ್ಟೆ ಇದೆ. ಮೇನ್ ಆಗಿ ಈ ಚಿತ್ರದಲ್ಲಿ ರಿಷಿಯವರು ಪೊಲೀಸ್ ಪಾತ್ರಧಾರಿ ಆಗಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ.